ಇನ್ನೇನೇನು ತರಕ್ಕಾಗತ್ತೆ, ಇನ್ಯಾವ್ದು ತರಕ್ಕಾಗತ್ತೆ? ಇವ್ರೇನು ತಂದವ್ರೆ? ನಂದಾದ್ರೂ ಇಷ್ಟ ಆದ್ರೂ ಇದೆ, ಇವ್ರೇನು ತಂದವ್ರು ಮಂತ್ರಿಗಳಾಗಿ ಮಂಡ್ಯಗೆ? ನೋಡ ಕೃಷಿ ವಿಜ್ಞಾನಿಲಯ ಇನ್ನೊಂದು 5 ವರ್ಷ ಬಿಟ್ಟು ಚರ್ಚೆ ಮಾಡೋಣ. ಯಾವ ಕಾರ್ಖಾನೆ? ಇವ್ರ ಯೋಗ್ಯತೆಗೆ ಬೆಂಗಳೂರು ನಗರದ ವಿಶ್ವವಿದ್ಯಾನಿಲಯ 161 ಜನ ಇವತ್ತು ಪ್ರಾಧ್ಯಾಪಕರು, ಹಲವಾರು ಹಂತದ ಇವರು ಇರಬೇಕು, ಟೀಚರ್ಗಳು. ಎಷ್ಟು ಜನ ಅವರಲ್ಲಿ? 9 ಜನ. ಮನೆ ನೀವೇ ಬರ್ತೀರಿ ಪತ್ರಿಕೆಯಲ್ಲಿ, 9 ಜನ ಅವರೇ. 65,000 ಶಿಕ್ಷಕರು ಬೇಕಿವತ್ತು, ಕೊರತೆ ಇದೆ. ನನಗೆ ಇವ್ರು ಹೇಳ್ಕೊಡ್ತಾರ, ಅಯ್ಯೋ ದೇವೇಗೌಡನ ಮಗನಿಗೂ ಅವ್ರ ಮಗನಿಗೂ ಅದೇನೋ ದೇವೇಗೌಡರ ಹೆಸರಲ್ಲಿ ರಾಜಕೀಯ ಮಾಡಬೇಕಂತ. ನಾನು ಕಮಿಷನ್ ಕೊಡೋದಿಲ್ಲ, ಅದಕ್ಕೆ ಹೇಳಲ್ಲ. ಹೌದು, ನಂದು ನೋಡ್ರಿ ತೆರೆದ ಪುಸ್ತಕ, ಓಪನ್ ಪುಸ್ತಕ ನಂದು. ಎಸ್, ಎಲೆಕ್ಷನ್ ಬಂದಾಗ ಏನು ಪ್ರಿಂಟ್ ಮಾಡ್ತೀನ ನೋಟ್ನ? ಇವ್ರೇನು ಪ್ರಿಂಟ್ ಮಾಡ್ತಾರ ಎಲೆಕ್ಷನ್ ಬಂದಾಗ? ಎಲೆಕ್ಷನ್ ಬಂದಾಗ ಹೌದು ಒಂದು ಪಾರ್ಟಿ ಕಟ್ಟಬೇಕು, ನಾನು ಸಣ್ಣ ಪಾರ್ಟಿ, ಭಿಕ್ಷೆ ಬಿಡ್ತೀನಿ ಅವತ್ತಿನ ದಿನ. ಇಲ್ಲಿ ಪ್ರತಿದಿನ ರುಜು ಹಾಕೋದಕ್ಕೆ ನಾನೇನು ಇರಪ್ಪ ಎಷ್ಟು ಈಗ ನಡೀತಿದೆಯಲ್ಲ, ಆ ಕೆಲಸ ನನ್ನ ಜೀವನದಲ್ಲಿ ಮಾಡಿಲ್ಲ. ಅದಕ್ಕೆ ಜನ ಇವತ್ತೂ ಚುನಾವಣೆ ಡಿಕ್ಲೇರ್ ಆದಾಗ ಪ್ರೀತಿನ ತಂದು ಕೊಡ್ತಾರೆ, ಖರ್ಚು ಮಾಡ್ತೀನಿ. ನಾನು ಮನೆ ದುಡ್ಡಿನಲ್ಲಿ ಮಾಡೋಕ್ಕಾಯ್ತದೆ ಚುನಾವಣೆ ರಾಜಕೀಯದಲ್ಲಿ? ಯಾವ ಕೈಗಾರಿಕೆ ಬಂದು ನೋಡೋಕೆ ಹೇಳಿ. ಡೆಲ್ಲಿ ಒಳಗೆ ಅಡ್ಮಿನಿಸ್ಟ್ರೇಷನ್ ಏನು ಅನ್ನೋದನ್ನ ಇಲ್ಲಿ ಮಾಡ್ದಂಗಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನೂ ಬಿಡಲಿಲ್ಲ. 2006-7 ಮುಖ್ಯಮಂತ್ರಿ ಆದಾಗ ಏನೇನು ಕೊಟ್ಟಿದ್ದೀನಿ ಅನ್ನೋದು ಸರ್ಕಾರದ ಕಡತ ನೋಡೋಕೆ ಹೇಳಿ ಅವತ್ತು ಜೊತೆ ಇರಲಿಲ್ವಾ? ಏನು ಮಾಡಬೇಕು ಇಲ್ಲಿ ಹೇಳ್ತಾ ಇಲ್ವಾ? ನನ್ನ ಕೈಲಿ ಏನಾಗುತ್ತೋ ಮಾಡ್ತಾ ಇದ್ದೀನಿ.